ಸಮಸ್ತ ಕನ್ನಡಿಗರಿಗೂ ಸ್ವಾಗತ. ಇವತ್ತು ದಿಢೀರಾಗಿ ತೆಂಗಿನಕಾಯಿ ಲಡ್ಡುನ ಹೇಗೆ ಮಾಡೋದಂತ ನೋಡೋಣ. ಇದನ್ನು ಒಂದು 15 ನಿಮಿಷದಲ್ಲಿ 10ರಿಂದ 15 ನಿಮಿಷದೊಳಗೆ ಮಾಡ್ಕೊಳ್ಬೋದು. ಮೊದಲು ಒಂದು ಪ್ಯಾನಲ್ಲಿ 1 ಚಮಚ ತುಪ್ಪ ಹಾಕಿದ್ದೇನೆ. ಅದು ಬೆಚ್ಚಗಾದ ಮೇಲೆ 2 ಕಪ್ ಆಗುವಷ್ಟು ಡೆಸಿಕೇಟೆಡ್ ಕೋಕೋನಟ್ನ ನಾನು ಹಾಕ್ತಾಯಿದ್ದೇನೆ. ನಾನು ಇದನ್ನು ರೆಡಿಮೇಡ್ ತಂದಿರುವಂಥದ್ದನ್ನ ಹಾಕ್ತಾಯಿದ್ದೇನೆ. ನೀವು ಮನೆಯಲ್ಲೇ ಒಣ ಕೊಬ್ಬರಿನ ಪುಡಿ ಮಾಡಿಕೊಂಡು ಕೂಡ ಹಾಕ್ಬೋದು, ಆದರೆ ಅದರ ಕಪ್ಪು ಭಾಗನ ಹಾಕದೇ ಇದ್ದರೆ ಒಳ್ಳೆಯದು. ಯಾಕಂದರೆ ಅದು ಲಡ್ಡು ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ. ಇದನ್ನು ಯೂಸ್ ಮಾಡಿದರೆ ವೈಟಾಗಿ ಬರ್ತದೆ. ಒಂದು 5ರಿಂದ 6 ನಿಮಿಷ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರಿದಾದ ಮೇಲೆ 3/4 ಕಪ್ ಆಗುವಷ್ಟು ಹಾಲನ್ನು ಹಾಕಿದ್ದೇನೆ. ಹಾಲು ಹಾಕಿದ ಮೇಲೆ ಇದನ್ನ ಸರಿಯಾಗಿ ಕಲಿಸ್ಕೊಳ್ಬೇಕು. ಈಗ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಹಾಕಿದ್ದೇನೆ. ಹಾಗೆಯೇ 1/4 ಕಪ್ ಆಗುವಷ್ಟು ಹಾಲಿನ ಪುಡಿ ಹಾಕಿದ್ದೇನೆ. ಇದರಿಂದ ಬೈಂಡಿಂಗ್ ಚೆನ್ನಾಗಿ ಬರ್ತದೆ ಮತ್ತು ಟೇಸ್ಟು ಚೆನ್ನಾಗಿರ್ತದೆ. ನೀವು ಹಾಲಿನ ಪುಡಿ ಹಾಕದೆ ಮಾಡ್ಬೋದು, ಆದರೆ ಹಾಕೋದ್ರಿಂದ ಸ್ವಲ್ಪ ಬೈಂಡಿಂಗ್ ಬರ್ತದೆ. ಮತ್ತು ಸಕ್ಕರೆ ಹಾಲಿನ ಪುಡಿ ಸ್ಕಿಪ್ ಮಾಡೋದಂತಿದ್ರೆ ನೀವು ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಮಾಡ್ಬೋದು. ಸ್ವಲ್ಪ ಗೋಡಂಬಿ ಹಾಕಿದ್ದೇನೆ, ಇದು ಆಪ್ಷನಲ್, ನೀವು ಬೇಕಿದ್ದರೆ ಹಾಕ್ಕೊಳ್ಳಿ. ಮತ್ತು ಹುರಿದು ಕೂಡ ಹಾಕ್ಕೊಳ್ಬೋದು, ಹಾಗೆಯೇ ಡೈರೆಕ್ಟ್ ಇಲ್ಲಿ ಹಾಕ್ಕೊಂಡು ಕೂಡ ಉಂಡೆ ಕಟ್ಬೋದು. ಒಂದು ನೆನಪಿನಲ್ಲಿಡಿ, ಈ ಲಡ್ಡುನ ತುಂಬ ಟೈಮ್ ಇಟ್ಕೊಳ್ಳಿಕ್ಕಾಗೋದಿಲ್ಲ. ಸೊ 1 ಅಥವಾ ಹೆಚ್ಚಂದರೆ 2 ದಿನ ಇಟ್ಕೊಳ್ಬೋದು ಅಷ್ಟೇ. ಕೊನೆಯಲ್ಲಿ 1/4 ಚಮಚ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೇನೆ. ಒಮ್ಮೆ ಇದನ್ನು ನಾವು ಕೈಯಲ್ಲಿ ಸಣ್ಣ ಉಂಡೆ ಕಟ್ಟಿ ನೋಡಬೇಕು, ಅದು ಕೈಗೆ ಸ್ಟಿಕ್ ಆಗ್ತಾ ಇದೆ ಅಂತ ನೋಡಬೇಕು. ಆಗಲಿಲ್ಲ ಅಂತೇಳಿದರೆ ಅದು ಉಂಡೆ ಕಟ್ಟು ಹದಕ್ಕೆ ಬಂದಿದೆ ಅಂತ ಅರ್ಥ. ಶುರುವಿಗೆ ಸ್ವಲ್ಪ ಕಾಯಿ ತುರಿನ 5ರಿಂದ 6 ನಿಮಿಷ ಸಣ್ಣ ಉರಿಲಿ ಹುರಿದಾದ ಮೇಲೆ ಒಂದಾದ ಮೇಲೆ ಒಂದು ಇಂಗ್ರೀಡಿಯೆಂಟ್ಸ್ನ ನಾನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡಿದ್ದೇನೆ ಅಷ್ಟೇ. ಈಗ ನೋಡಿ, ಇದು ಉಂಡೆ ಕಟ್ಟು ಹದಕ್ಕೆ ಬಂದಿದೆ. ಗ್ಯಾಸ್ನ ಆಫ್ ಮಾಡಿ ಇದನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಪೂರ್ತಿ ತಣಿಲಿಕ್ಕೆ ಬಿಡೋದೇನು ಬೇಡ. ಇದನ್ನು ಸ್ವಲ್ಪ ಇದು ಬೆಚ್ಚಗೆ ಇರುವಾಗಲೇ ಉಂಡೆ ಕಟ್ಕೊಳ್ಬೇಕು. ಇಲ್ಲದೇ ಇದ್ದರೆ ನಂತರ ಡ್ರೈ ಆದರೆ ನಿಮಗೆ ಅದು ಬೈಂಡಿಂಗ್ ಬರಲಿಕ್ಕಿಲ್ಲ. ಈಗ ಇದನ್ನ ಕೈಯಲ್ಲಿ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಉಂಡೆ ಕಟ್ಕೊಳ್ಬೇಕು. ಉಂಡೆ ಕಟ್ಟುವಾಗೂ ಅಷ್ಟೇ, ಶುರುವಿಗೆ ಅದು ಶೇಪ್ ನಿಮಗೆ ಕರೆಕ್ಟಾಗಿ ಬರಲಿಕ್ಕಿಲ್ಲ. ಸ್ವಲ್ಪ ಲೈಟಾಗಿ ಅದನ್ನು ಹೀಗೆ ಕೈಯಲ್ಲಿ ಅಲ್ಲಾಡಿಸಿದಾಗ, ಈ ರೀತಿ ಮಾಡಿದಾಗ ಉಂಡೆ ಶೇಪಿಗೆ ಬರ್ತದೆ. ಮತ್ತು ಇದನ್ನು ಮತ್ತೆ ಪುನಃ ಸ್ವಲ್ಪ ಡೆಸಿಕೇಟೆಡ್ ಕೋಕೋನಟ್ ಮೇಲೆ ಹೀಗೆ ಹೊರಳಿಸಿದರೆ ನೋಡಲಿಕ್ಕೂ ಚೆನ್ನಾಗಿರ್ತದೆ ಮತ್ತು ಫರ್ಮ್ ಆಗಿ ಅದು ಸೆಟ್ ಆಗ್ತದೆ. ನೋಡಿ, ತುಂಬ ಸುಲಭ ಇದನ್ನು ಮಾಡೋದು. ಕೆಲವರು ಕಂಡೆನ್ಸ್ ಮಿಲ್ಕ್ ಹಾಕಿ ಕೂಡ ಮಾಡ್ತಾರೆ. ನಾನು ಸಕ್ಕರೆ ಹಾಕಿದ್ದೇನೆ. ನಿಮಗೆ ಸಕ್ಕರೆ ಉಪಯೋಗಿಸ್ಲಿಕ್ಕೆ ಇಷ್ಟ ಇಲ್ಲದಿದ್ದರೆ ಆ ರೀತಿಯಲ್ಲಿಯೂ ಕೂಡ ಮಾಡ್ಬೋದು. ಚೆನ್ನಾಗಿ ಬಂದಿದೆ ನೋಡಿ. ಇದನ್ನು ದಿಢೀರಂತ 10ರಿಂದ 12 ನಿಮಿಷದಲ್ಲಿ ಮಾಡಿಕೊಳ್ಳುವಂತಹ ತಿಂಡಿ. ಮತ್ತು 2 ದಿನಕ್ಕಿಂತ ಜಾಸ್ತಿ ಇಡಲಿಕ್ಕಾಗೋದಿಲ್ಲ, ಕಾಯಿ ಹಾಕಿರೋದ್ರಿಂದ ಬೇಗನೆ ಇದನ್ನ ತಿನ್ನಬೇಕಾಗ್ತದೆ. ಹಾಗಾಗಿ ಮಾಡುವಾಗ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು. ಇವತ್ತಿನ ಈ ರೆಸಿಪಿ ದಿಢೀರ್ ತೆಂಗಿನಕಾಯಿ ಲಡ್ಡು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಸವಿರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು.